ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ವಾರಪತ್ರಿಕೆ ಹಾಗೂ ದೂರದರ್ಶನಲ್ಲಿ ನೋಡ್ತಾ ಇದ್ದೆ, ವಿನಯ್ ಕುಲಕರ್ಣಿ ಧಾರವಾಡ MLA ವಿರುದ್ಧವಾಗಿ ಕೇಸ್ ಜಡ್ಜ್ಮೆಂಟ್ ತೀರ್ಪು ಬಂದಿದೆ. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೇಡ್ ಅಂತ ಭಾಳಷ್ಟು ಜನ ಮಾತಾಡ್ತಾರೆ. ಆದರೆ ಈ ಕೇಸಲ್ಲಿ 10 ವರ್ಷ ಕಾದ್ರೂ ಒಳ್ಳೆ ಜಡ್ಜ್ಮೆಂಟ್ ಬಂದಿದೆ. ಇದಕ್ಕೆ ಹೆಡ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಕೊಲೆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿ ಕೊನೆಗೆ ಅವರೆಲ್ಲರೂ ಜಡ್ಜ್ ಮುಂದೆ ನಮಗೆ ಕಡಿಮೆ ಶಿಕ್ಷೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅವರು ಕೊಲೆ ಮಾಡಿದ್ದಾರೆ ಅಂತಲೇ ಲೆಕ್ಕ. ನಾವು ಕೊಲೆ ಮಾಡಿಲ್ಲ, ನನಗೆ ಶಿಕ್ಷೆ ಕೊಡಬೇಡಿ ಅಂತ ಒಬ್ಬರಾದರೂ ಹೇಳ್ತಾರನೋ ಅಂತ ನಾನು ನೋಡ್ತಾ ಇದ್ದೆ. ಆದರೆ ಎಲ್ಲರೂ ನಾವು ಕೊಲೆ ಮಾಡಿ ಅವರು ತೀರ್ಪಿನ ವಿರುದ್ಧವಾಗಿ ನಮಗೆ ಕಡಿಮೆ ಶಿಕ್ಷೆ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಆ ಉದ್ದೇಶದಿಂದ ಇದು ಐತಿಹಾಸಿಕ ತೀರ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಒಂದು 4-5 ಜನ ತೀರ್ಪು ಬಂತು ಅಂದರೆ ನಮ್ಮ ದೇಶ ಸುಧಾರಣೆ ಆಗೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅಂತ ನನಗನ್ನಿಸ್ತದೆ. ಇತ್ತೀಚೆಗೆ ಬೆಸ್ಕಾಂ ರೇಟ್ಗಳನ್ನು ಕರ್ನಾಟಕ ಸರ್ಕಾರ ಜಾಸ್ತಿ ಮಾಡಿದೆ. ಮೇಯಿಂದ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತಾರಲ್ಲ, ಆ ರೀತಿ ಆಗಿದೆ. ಇವ್ರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಕೊಡಬೇಕು ಅಂತ ಹೇಳ್ತಾರೆ. ನೀವು ಫ್ರೀ ಕೊಟ್ಬಿಟ್ಟು ಎಲ್ಲರಿಗೂ ಒಂದು ಕಡೆ ಇನ್ನೊಂದು ಕಡೆ ಪಬ್ಲಿಕ್ಕಿಂದ ಲೂಟಿ ಮಾಡ್ತಿದ್ದೀರಿ. ಇದು ಎಷ್ಟು ಸರಿ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಯಾರ್ಯಾರು ಈ ಬೆಸ್ಕಾಂ ರೇಟ್ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ತಿಳಿಸ್ತಿರೋ ಮುಂದಿನ ಸಂಚಿಕೆಯಲ್ಲಿ ಅದನ್ನು ಹಾಕ್ತೀನಿ. ಜೊತೆಗೆ ದಯವಿಟ್ಟು ಎಲ್ಲರೂ ಈ ಬೆಸ್ಕಾಂ ರೇಟ್ ಬಗ್ಗೆ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ನಮಸ್ಕಾರ.